ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪಾ ನವೀನ್ ಲಾಗ್. ನಾನು ಇವತ್ತಿನ ಲಾಗಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ, ತಮ್ಮನೇಲಲ್ಲಿ ಆಲ್ರೆಡಿ ನೀವೆಲ್ಲರೂ ನೋಡಿರ್ತೀರಾ, ನನ್ನ ತಂಗಿಗೆ ಮದುವೆಗೆ ಹೊಸದು ಒಂದು ಹಾರ ಮಾಡಿಸಿದ್ದೀವಿ. ಇವಾಗೆಲ್ಲ ಗೋಲ್ಡ್ ರೇಟ್ ತುಂಬಾನೇ ಗಗನಕ್ಕೆ ಏರ್ಬಿಟ್ಟಿದೆ. ನಿಮಗೆ ಗೊತ್ತು, ಇವತ್ತು ಅಂದಾಜು ಒಂದು 15,000 ಮೇಲೆ ಇರ್ಬೋದು ಗೋಲ್ಡ್ ರೇಟ್ 916. ಸೊ ಅದಕ್ಕೆ ನಾವು ನನ್ನ ತಂಗಿಗೆ ಮದುವೆಗೆ ಅಂತ ಹೇಳ್ಬಿಟ್ಟು, ಇನ್ನೂ ಮದುವೆ ಸೆಟ್ ಆಗಿಲ್ಲ. ಸೊ ಮದುವೆಗಂತ ನಾವು ಹಾರ ಮಾಡಿಸಿದ್ದೀವಿ. ನನ್ನ ತಂಗಿಗೆ ಹಾರ ಮಾಡಿಸಿದ್ದೀವಲ್ವಾ, ಸೊ ಅದೆಷ್ಟು ಗ್ರಾಮ್ ಇತ್ತು, ಎಷ್ಟು ದುಡ್ಡಾಯಿತು, ಎಷ್ಟು ಗ್ರಾಮಿಗೆ ಮಾಡಿಸಿದ್ವಿ, ನಾವು ಮಾಡಿಸಿದಾಗ ಎಷ್ಟು ಗ್ರಾಮ್ ಇತ್ತು, ಇನ್ನೂ ಮದುವೆ ಸೆಟ್ ಆಗಿಲ್ಲ. ಸೊ ಇವಾಗಲೇ ನಾವು ಮುಂಚಿತವಾಗಿಯೇ ನಾವು ಹಾರ ಮಾಡಿಸ್ತಿದ್ವಿ. ಸೊ ಸ್ವಲ್ಪ ಅಮೌಂಟ್ ಕಮ್ಮಿ ಆಗಲಿ, ಮದುವೆ ಟೈಮಲ್ಲಿ ಜಾಸ್ತಿ ಇರುತ್ತಲ್ವ ಬಂಗಾರದ ರೇಟು ಅಂತ. ಸೊ ಈ ವರ್ಷದೊಳಗೆ ಮದುವೆ ಮಾಡ್ಬೇಕು ಅನ್ಕೊಂಡು, ಸೊ ಅದಕ್ಕೆ ನಾವು ಇವಾಗೆ ಹಾರ ಮಾಡಿಸಿದ್ದೀವಿ. ಸೊ ಬನ್ನಿ ಹಾರ ಹೇಗಿದೆ ಅಂತ ತೋರಿಸ್ತೀನಿ ನನ್ನ ತಂಗಿದು. ನೋಡಿ ಎಷ್ಟು ಥರ ನೀಟಾಗಿ ಅಂಗಡಿಯವರು ಪ್ಯಾಕ್ ಮಾಡಿ ಕಳಿಸಿದ್ದಾರೆ. ಆದರೆ ಅಂಗಡಿ ಹೆಸರು ಮಾತ್ರ ಇಲ್ಲ ಇಲ್ಲಿ. ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ. ಮಾರ್ಕ್ಸ್ 100ಗೆ 100 ಕೊಡ್ಬೋದು ಇದಕ್ಕೆ. ಓಪನ್ ಮಾಡೋಣ. ಟಂಟಣ. ಫ್ರೆಂಡ್ಸ್, ಈ ಗೋಲ್ಡ್ ಒಡವೆ ನೋಡ್ತಿದ್ದೀರಲ್ಲ, ಇದು ಹಾರ. ಇದು ಎಲ್ಲ ಹೊಸ ಡಿಸೈನ್. ಸೊ ನಂದು ನಮ್ಮ ಅಕ್ಕಂದು ಬೇರೆ ಬೇರೆ ಡಿಸೈನ್ ಮಾಡಿಸ್ಕೊಂಡಿದೀವಿ ಹಾರನ. ಸೊ ನಮ್ ಜ್ಯೋತಿದು ಸೇಮ್ ಇದ್ರೆ ಇಬ್ರು ಮೂವರು ಮ್ಯಾಚಿಂಗ್ ಹಾಕೊಳಕ್ಕಾಗಲ್ವಲ್ಲ. ಇದು ಸಂಪೂರ್ಣ ಅಮೌಂಟ್ ಎಲ್ಲ ನನ್ನ ತಂಗಿದೆ ಇನ್ವೆಸ್ಟ್ಮೆಂಟ್. ಇದು ಅವಳು ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. ಸೊ ಅವಳು ಸೇವಿಂಗ್ ಮಾಡ್ಕೊಂಡಿರೋ ದುಡ್ಡಲ್ಲಿ ಮಾಡಿಸಿರೋದು ಇದು. ಯಾಕೆ ಈ ತರನೇ ಡಿಸೈನ್ ಮಾಡಿಸಿದ್ವಿ, ಇನ್ನೂ ಬೇರೆ ತರ ಮಾಡಿಸ್ಬೋದಿತ್ತಲ್ಲ ಅಂತ ಕೇಳ್ಬೋದು. ನಂದು ನಮ್ಮ ಅಕ್ಕಂದು ಸೇಮ್ ಒಂದೇ ತರ ಹಾರ ಇದೆ ಡಿಸೈನು. ಸೊ ಇವಳಿಗೆ ಸ್ವಲ್ಪ ಡಿಫ್ರೆನ್ಸ್ ಆಗಿ ಮಾಡಿಸಿದ್ರೆ ನಮ್ದು ಅವಳು ಹಾಕೋಬಹುದು, ಅವಳ ಹಾರನ ನಾವ್ ಹಾಕೋಬಹುದು ಅಂತ ಈ ತರ ಪ್ಲಾನ್ ಮಾಡಿ ಹಾಕ್ಸಿದ್ವಿ. ಕೃಷ್ಣ ಮತ್ತೆ ಲಕ್ಷ್ಮಿ ಗಂಡ ಹೆಂಡತಿ ಅಲ್ವಾ, ಸೊ ಆ ಕಾಂಬಿನೇಷನ್ ಅಲ್ಲಿ ನಮ್ ಜೊತೆ ಒಂದು ಥೀಮ್ ಇರ್ಲಿ ಅಂತೇಳಿ ನಮ್ಮ ತಂಗಿ ಈ ಕಾಂಬಿನೇಷನ್ ಅಲ್ಲಿ ಮಾಡ್ತಿದ್ದಾಳೆ. ಇದು ಡಿಸೈನ್ಗೆ ಎಷ್ಟು ಪರದಾಡಿದೀವಿ ಅಂದ್ರೆ, ಒಂದ್ 3-4 ಏನೋ ಡಿಸೈನ್ ತೆಗ್ಸಿ ಅದ್ರಲ್ಲಿ ಇಷ್ಟಿಷ್ಟೇ ತೆಗ್ದು, ಈ ಕೊಳಲು ಎಲ್ಲೋ ಇತ್ತು, ಈ ಲಕ್ಷ್ಮಿ ಎಲ್ಲೋ ಇತ್ತು, ಅದನ್ನ ಮ್ಯಾಚ್ ಮಾಡಿ, ಈ ಡಿಸೈನ್ ಒಂದ್ರಲ್ಲಿ ಮ್ಯಾಚ್ ಮಾಡಿ, ಇದೆಲ್ಲ ಒಂದ್ ಡಿಸೈನ್ ಮ್ಯಾಚ್ ಮಾಡಿ ಕೊನೆಗೆ ಒಂದ್ ಹಾರ ರೆಡಿ ಮಾಡ್ಸಿದೀವಿ. ಅದು ಎಷ್ಟು ತಲೆ ತಿಂದಿದ್ದಾಳೋ ಗೊತ್ತಿಲ್ಲ. ಅಂಗಡಿಯವ್ರಿಗೆ ಫೋನ್ ಮಾಡಿ ಅಣ್ಣ ನನ್ಗೆ ಈ ಡಿಸೈನು, ಅಣ್ಣ ಇದೋಕೆ ಇಲ್ಲ. ಫೈನಲಿ ಆಮೇಲೆ ಅವ್ರು ಕೊಡ್ಬೇಕಾದ್ರೆ ಬರೀ ಈ ತರ ಮಾತ್ರ ಈ ಸೆಂಟ್ರ್ ಮಣಿ ಹಾಕಿರ್ಲಿಲ್ಲ, ಬರೀ 2 ಮಾತ್ರ ಇದೆಂಗಿದೆಯೋ ಅದೇ ತರ ಮಾಡಿಸಿದ್ರು. ಆಮೇಲೆ ಅವಳು ಮತ್ತೆ ಅವ್ರ ತಲೆ ತಿಂದು ಮತ್ತೆ ಇದು ಮಣಿ ಹಾಕ್ಸಿ, ನಾವು ಕೊಟ್ಟಿದ್ದು ಈ ತರ, ಅವ್ರು ಬೇರೆ ತರ ಮಾಡಿದ್ರು, ಮತ್ತೆ ಅದನ್ನ ಆಲ್ಟ್ರೇಷನ್ ಮಾಡಿದ್ರು. ಸೊ ಇದು ನಾವು ಮಾಡಿಸ್ಬೇಕಾದ್ರೆ ಎಷ್ಟಿತ್ತು ಗ್ರಾಮ್ ಅಂದ್ರೆ, ನಾವು ಮಾಡಿಸಿದ್ದು ಡಿಸೆಂಬರ್ ಎಂಡಲ್ಲಿ ಮಾಡಿಸಿದ್ದು. 1 ಗ್ರಾಮಿಗೆ 12,800 ಇತ್ತು. ಸೊ ನಾವು ಮಾಡಿಸಿದ್ದು 40 ಗ್ರಾಮ್ ಅನ್ಕೊಂಡು ಮಾಡಿಸಿದ್ವಿ. 44 ಗ್ರಾಮಿಗೆ ತಗೊಂಡ್ರು. ಆಮೇಲೆ ಇದು ಫೈನಲಿ ರೆಡಿ ಆಗೋಷ್ಟೊತ್ತಿಗೆ ನಮಗೆ 42 ಗ್ರಾಮ್ ಆಯ್ತು. 2 ಗ್ರಾಮ್ ಎಕ್ಸ್ಟ್ರಾನೇ ಬಂತು. ಅವ್ರು ಹೇಳಿದ್ರು 1 ಗ್ರಾಮ್ ಕಮ್ಮಿ ಆದ್ರೂ ಹೋಗ್ಬೋದು, ಜಾಸ್ತಿ ಆದ್ರೂ ಹೋಗ್ಬೋದು ಅಂತ ಹೇಳಿದ್ರು. ಸೊ 2 ಗ್ರಾಮ್ ಜಾಸ್ತಿನೇ ಆಯ್ತು. ಮತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ಅಮೌಂಟ್ ಕೊಟ್ಟು ಸೊ ಫೈನಲಿ ನಾವು ಇದನ್ನ ಹಾರ ತಗೊಬಂದ್ವಿ. ರೀಸೆಂಟ್ 1 ತಿಂಗಳಾಯ್ತು ಅಷ್ಟೇ ಇದನ್ನ ತಗೊಂಬಂದು. ಸೊ ಜೋಪಾನವಾಗಿ ಇಟ್ಟಿದೀವಿ. ಮನೇಲಂತೂ ಇಟ್ಕೊಳ್ಳಲ್ಲ, ಗೊತ್ತಲ್ಲ, ಗೊಡವೆನೇ ಸೇಫ್ ಇಲ್ಲ, ಮನುಷ್ಯರು ಸೇಫ್ ಇಲ್ಲ. ಸೊ ಅದಕ್ಕೆ ನಮ್ಮ ಅಮ್ಮ ಅದೇನೋ ಬ್ಯಾಂಕಲ್ಲಿ ಲಾಕರಲ್ಲಿ ಇಟ್ಟಿದ್ದಾರೆ. ಈಗ ಜಸ್ಟ್ ನಿಮಗೆ ತೋರ್ಸೋಣ ಅಂತ ಫೋರ್ಸ್ಫುಲಿ ಅವ್ರ ಹತ್ರ ಇಸ್ಕೊಂಡಿದ್ದೀನಿ. ಹಿಂಗೆ ತೋರಿಸಿದ್ರೆ ನಿಮ್ಗೆ ಏನು ಅರ್ಥ ಆಗುತ್ತೆ ಹೇಳಿ? ಹತ್ರದಿಂದ ಸ್ವಲ್ಪ ತೋರಿಸ್ತೀನಿ. ಇದನ್ನ ಓಪನ್ ಮಾಡಕ್ಕೂ ಒಂಥರ ಭಯ ನನಗೆ, ಒಂಥರ ಮುಟ್ಟಕ್ಕೆ ಭಯ ಆಗುತ್ತಪ್ಪ. ಬಂಗಾರನೇ ನೋಡಿ ಹೇಗಿದೆ ಹತ್ರದಿಂದ ನೋಡಿ. ಇದು ಕೃಷ್ಣನ್ ಕೊಳಲು, ಇದು ಲಕ್ಷ್ಮಿ. ಎಷ್ಟು ಚೆನ್ನಾಗಿದೆಯಲ್ಲ. ಇದೆಲ್ಲ ಗೋಲ್ಡ್ ಬೀಡ್ಸ್, ಗೋಲ್ಡೇ ಹಾಕ್ಸಿದೀವಿ. ಮಣಿಗೆ ಜಾಸ್ತಿ ಎಲ್ಲ ವ್ಯಾಲ್ಯೂ ತೆಗಿತಾರಲ್ವಾ, ಸೊ ಅದಕ್ಕೆ ನಾವೆಲ್ಲ ಗೋಲ್ಡೇ ಮಾಡಿಸಿದೀವಿ. ನೋಡಿ ಹೇಗಿದೆ ಡಿಸೈನ್. ದಾರ ಹಾಕಿಸ್ಬೋದಿತ್ತು, ಆದರೆ ನಾವು ಚೈನ್ ಹಾಕ್ಸಿದ್ವಿ. ಚೈನ್ ಆದರೆ ಸ್ವಲ್ಪ ಗ್ರಿಪ್ ಇರುತ್ತೆ ಅಂತ ನಾವು ಚೈನ್ ಹಾಕ್ಸಿದೀವಿ. ಎಷ್ಟು ಚಂದ ಇದೆ ಅಲ್ಲ. ನಾವು ಇದನ್ನ ಮಾಡಿಸಿದಾಗ 12,800 ಇತ್ತು. ನಾವು ಆರ್ಡರ್ ಕೊಟ್ಟಿದ್ದು 40 ಗ್ರಾಮಿಗೆ, ಅವ್ರು ನಮಗೆ ಫೈನಲಿ ಮಾಡಿಕೊಟ್ಟಿದ್ದು 42 ಗ್ರಾಮಿಗೆ. ಸೊ 4 ಗ್ರಾಮ್ ವೇಸ್ಟೇಜ್ ತಗೊಂಡಿದ್ದಾರೆ. ಟೋಟಲ್ ಓವರ್ ಆಲ್ 46 ಗ್ರಾಮಿಗೆ ತಗೊಂಡಿದ್ದಾರೆ. ಇಂಟು 46 ಗ್ರಾಮಿಗೆ ಹಾಕಿದ್ರೆ 5,88,000 ಪ್ಲಸ್ ಲೇಬರ್ ಚಾರ್ಜಸ್ 4,000 ತಗೊಂಡಿದ್ದಾರೆ ಅಲ್ವಾ. ಈಗ ಇಷ್ಟು ಓವರ್ ಆಲ್ ಅಮೌಂಟ್ ಇಷ್ಟು 5,92,800.
92,800 ಬರಾಬರಿ 6 ಲಕ್ಷ ಮುಟ್ಟಿದೆ ಈ ಹಾರ. ನೋಡಿ, ನೋಡಕ್ಕೆ ಒಂದು ಮಳನೂ ಇಲ್ಲ, ನೋಡಿದ್ರೆ ಇಷ್ಟು ರೇಟು. ಇನ್ನು ಮದುವೆ ಟೈಮಲ್ಲಿ ಏನಾನ ಮಾಡಿಸಿದ್ರೆ ಇನ್ನೂ ತುಂಬ ದುಡ್ಡಾಗೋದು, ಹಂಗಾಗಿ ಪ್ಲ್ಯಾನ್ ಮಾಡಿ ಇವಾಗೆ ಮಾಡಿಸಿದ್ವಿ. ಇನ್ನೂ 10,000 ಇದ್ದಾಗೆ ಮಾಡಿಸ್ಬೇಕಿತ್ತು, ಸೊ ಅವಾಗೆಲ್ಲ ಅಮೌಂಟ್ ಅಡ್ಜಸ್ಟ್ ಆಗಿಲ್ಲ, ಸೊ ಇವಾಗ ಮಾಡಿಸಿದ್ವಿ. ಸೊ ಫ್ರೆಂಡ್ಸ್, ನಾವು ಇದನ್ನು ಎಲ್ಲಿ ಮಾಡಿಸಿದ್ವಿ ಅಂತ ಗೊತ್ತಾಗಬೇಕಲ್ವ ನಿಮಗೆ. ನಾವು ಇದನ್ನು ಎಲ್ಲಿ ಮಾಡಿಸಿದ್ದು ಅಂತ ಅಂದರೆ ಹಿರಿಯೂರಲ್ಲಿ ತಿಪ್ಪೇರುದ್ರ ಜ್ಯುವೆಲರ್ಸ್ ಅಂತೇಳಿ ಅಲ್ಲಿ ಮಾಡಿಸಿದ್ದು. ಸೊ ಅವರು ತುಂಬ ಚೆನ್ನಾಗೇ ಮಾಡಿಕೊಟ್ರು. ನಾವು ಆರ್ಡ್ರ್ ಕೊಟ್ಟು ಒಂದು 15 ಡೇಸಲ್ಲೇ ಮಾಡಿಕೊಟ್ರು ನಮಗೆ. ಸೊ ಖುಷಿ ಆಯಿತು. ಈ ಹಾರ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಮುಂದಿನ ವೀಡಿಯೋದಲ್ಲಿ ಮುಂದೆ ಯಾವಾಗಾದ್ರೂ ಅವಳು ಮದುವೆ ಟೈಮಲ್ಲಾಗಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಅಕ್ಕಂದು ಹಾರ, ನನ್ನ ಹಾರ ಮತ್ತು ತಂಗಿದೆಲ್ಲ ಏನೇನು ಒಡವೆ ಇದೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ಬರೋ ಲಾಗಲ್ಲಿ. ಈಗ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.